ಇಂತಹ ಶಕ್ತಿಶಾಲಿಯ ಈ ದಿನ ಸ್ನಾನದ ನೀರಿಗೆ ಯಾವ 2 ವಸ್ತು ಬೆರೆಸಿ ಸ್ನಾನವನ್ನು ಮಾಡಬೇಕು? 1 ಲೋಟ ಹಾಲಿನಿಂದ ಹಾಗೂ ಕಲ್ಲುಪ್ಪಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಸಮಸ್ಯೆಗಳು 48 ಗಂಟೆಯಲ್ಲಿ ತೀರುತ್ತವೆ? ಮಹಾಲಕ್ಷ್ಮಿ ಹಾಗೂ ಲಲಿತಮ್ಮನವರ ಅನುಗ್ರಹಕ್ಕೋಸ್ಕರ ಯಾವ 2 ನಾಮಗಳನ್ನು ದೀಪ ಬೆಳಗಿಸುವಾಗ ಹೇಳಿಕೊಳ್ಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವಿಷ್ಣು ದೇವರ ಧ್ಯಾನ ಮಾಡಿ, ಗಂಗಾ ಜಲವಿರುವ ನೀರಿನಿಂದ ಸ್ನಾನ ಮಾಡಿ ಮತ್ತು ಧ್ಯಾನ ಮಾಡಿ. ಸಾಧ್ಯವಾದರೆ ಗಂಗಾ ಸ್ನಾನ ಮಾಡಿ. ನಂತರ ಸೂರ್ಯ ದೇವರಿಗೆ ಪೂಜೆ ಮತ್ತು ನೀರನ್ನು ಅರ್ಪಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಸೂರ್ಯ ದೇವರ ಮಂತ್ರಗಳನ್ನು ಪಠಿಸಿ ಮತ್ತು ಸೂರ್ಯ ಚಾಲಿಸಾವನ್ನು ಪಠಿಸಿ. ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸಿ ಮತ್ತು ವಿಷ್ಣು ಸಹಸ್ರನಾಮವನ್ನು ಓದಿ. ಪೂಜೆ ಮುಗಿದ ನಂತರ ಹರಿಯುವ ನೀರಿನಲ್ಲಿ ಎಳ್ಳನ್ನು ತೇಲಿಬಿಡಿ. ಈ ದಿನ ಎಳ್ಳಿನಿಂದ ಕೆಲವು ಕಾರ್ಯಗಳನ್ನು ಮಾಡುವ ಮೂಲಕ ಮನೆಗೆ ಅದೃಷ್ಟ ಬರುತ್ತದೆ. ಹಾಗೂ ಈ ದಿನ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ತುಂಬ ಶಕ್ತಿಯುತವಾದದ್ದು. ಈ ದಿನಗಳಂದು ಮಾಡುವಂತಹ ಪರಿಹಾರಗಳು, ಯಾವುದೇ ಅನುಷ್ಠಾನಗಳು ಶೀಘ್ರವಾಗಿ ಫಲ ಕೊಡುತ್ತದೆ. ಮನೆಯ ಸದಸ್ಯರು ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಎಲೆಗಳು ಹಾಗೂ 3 ಚಿಟಿಕೆಯಷ್ಟು ಅರಿಶಿನವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿದರೆ ದೇಹದಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿಗಳು ಹೊರಟು ಹೋಗುತ್ತವೆ. ಜನರ ಕೆಟ್ಟ ಕಣ್ಣಿನ ದೃಷ್ಟಿ ಕಡಿಮೆಯಾಗಿ ಅದೃಷ್ಟ ದೇಹಕ್ಕೆ ವಿಶೇಷ ಚೇತನ ಕೂಡಿ ಬರುತ್ತದೆ. ಸ್ನಾನ ಆದ ನಂತರ ಆ ಎಲೆಗಳನ್ನು ಎಸೆಯಬೇಕು. ಈ ದಿನದಂದು ಪೂಜೆ, ಜಪ, ತಪಸ್ಸು, ದಾನ ಮಾಡುವುದು ಬಹಳ ಮುಖ್ಯ. ಈ ದಿನ ಗಂಗಾ ಸ್ನಾನ ಮಾಡೋದ್ರಿಂದ ಸರ್ವ ಪಾಪಗಳಿಂದ ಮುಕ್ತಿ ಸಿಗುತ್ತದೆ. ಈ ದಿನ ಪೂರ್ವಜರಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಪಿತೃದೋಷ ನಿವಾರಣೆಯಾಗುತ್ತದೆ. ಈ ದಿನ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡೋದ್ರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ. ಈ ದಿನದ ಪೂಜೆಯಿಂದ ಅಪಾರ ಫಲಿತಾಂಶ ಸಿಗುತ್ತದೆ. ಇನ್ನು ಎರಡನೆಯದಾಗಿ, ಮನೆಯಲ್ಲಿ ಯಾರೇ ದೀಪ ಹಚ್ಚಲಿ, ಬೆಳಿಗ್ಗೆ ಹಾಗೂ ಸಂಜೆ 2 ಸಮಯದಲ್ಲೂ ನಿಮಗೆ ಎಷ್ಟು ಸಮಯ ಸಾಧ್ಯವಾಗುತ್ತೋ ಅಷ್ಟು ಸಮಯ ಈ 2 ವಿಶೇಷ ನಾಮಗಳನ್ನು ಹೇಳಿಕೊಳ್ಳಿ. ಇದರಿಂದ ಲಲಿತಾದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮ್ಮೆಲ್ಲ ಕಷ್ಟಗಳು ಈ ದಿನ ಶಕ್ತಿಯಿಂದ ಶೀಘ್ರವಾಗಿ ದೂರವಾಗುತ್ತದೆ. 2 ನಾಮಗಳನ್ನು ಮೊದಲು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ನಾಮಗಳು ಹೀಗಿವೆ: ಸಮುದ್ರ ರಾಜತನಯಾಯೇ ನಮೋ ನಮಃ. ಈ ಒಂದು ನಾಮವನ್ನು ಲಕ್ಷ್ಮೀ ದೇವಿಯನ್ನ ನೋಡುತ್ತಾ ಹೇಳಿದರೆ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಈ ದಿನವೆಂದರೆ ಬಲು ಪ್ರಿಯ. ಈ ದಿನ ಅಮ್ಮನವರ ಪ್ರೀತಿಗೋಸ್ಕರ ಪಾಯಸ ಪ್ರೀತಿಯಿಂದ ನೈವೇದ್ಯವಾಗಿ ಮಾಡಿ ಅರ್ಪಿಸಿ ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆಯೇ ಲಲಿತಾ ದೇವಿಯನ್ನ ಸ್ಮರಿಸಿಕೊಂಡು ಈ ಒಂದು ನಾಮವನ್ನು ಹೇಳ್ಕೋಬೇಕು: ಓಂ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀ ಮತ್ಸಿಂಹಾಸಿನೇಶ್ವರಿ ನಮಃ. 2 ನಾಮಗಳನ್ನು ಬೆಳಿಗ್ಗೆ ಹಾಗೂ ಸಂಜೆ 2 ಸಮಯದಲ್ಲೂ ದೀಪಾರಾಧನೆ ಮಾಡುವಾಗ ಹೇಳಿಕೊಳ್ಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ದಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಈ ದಿನದಂದು ಬಡವರಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆಂದು ನಂಬಲಾಗಿದೆ. ಕೆಲಸಗಳಲ್ಲಿ ಬರುವ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ. ಇದಲ್ಲದೆ ಈ ದಿನ ಇರುವೆಗಳಿಗೆ ಸಕ್ಕರೆಯನ್ನು ಆಹಾರವಾಗಿ ನೀಡಿದರೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ. ಇನ್ನು ಮೂರನೆಯದಾಗಿ, ಒಂದು ಹಳದಿ ಬಟ್ಟೆಗೆ ನಿಮ್ಮ ಕೈನಿಂದ ದೊಡ್ಡ ಉಪ್ಪು ಅಂದರೆ ಕಲ್ಲುಪ್ಪನ್ನು 1 kgಯಷ್ಟು ತುಂಬಿಸಿ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿಗೆ ನೇತು ಹಾಕಬೇಕು. ಮೂಟೆಯನ್ನು ನೇತು ಹಾಕುವಾಗ ಯಾವ ಸಮಸ್ಯೆಗೆ ಪರಿಹಾರ ಬೇಕೆಂದು ಮನಸ್ಸಿನಲ್ಲಿಯೇ ಕೇಳಿಕೊಳ್ಬೇಕು. ಕಲ್ಲುಪ್ಪಿಗೆ ಪರಿಹಾರ ಶಾಸ್ತ್ರದಲ್ಲಿ ವಿಶೇಷ ಮಹತ್ವವಿದೆ. ಉಪ್ಪಿನಿಂದ ಮಾಡುವ ಪರಿಹಾರಗಳು ಶೀಘ್ರವಾಗಿ ಫಲ ಕೊಡುತ್ತವೆ. ಈಶಾನ್ಯದಲ್ಲಿ ನೇತು ಹಾಕಿದ ಉಪ್ಪಿನ ಮೂಟೆಯನ್ನು 48 ಗಂಟೆಗಳ ಕಾಲ ಯಾರೂ ಕೂಡ ಸ್ಪರ್ಶ ಮಾಡಬಾರದು, ಕದಲಿಸಬಾರದು. 48 ಗಂಟೆಗಳು ಆದ ನಂತರ ಆ ಮೂಟೆಯನ್ನು ಹರಿಯುವ ನೀರಿನಲ್ಲಿ ಅಥವಾ ಯಾರೂ ಓಡಾಡದೇ ಇರುವ ಜಾಗದಲ್ಲಿ ಹಾಕಿ ಮನೆಗೆ ಬರಬೇಕು. ನೀವು ಹಣಕಾಸಿನ ಅಡೆತಡೆ ಬಗ್ಗೆ ಕೇಳಿಕೊಂಡ್ರೆ ಹಣದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯ, ವಿದ್ಯೆ, ವ್ಯಾಪಾರ, ಸಂಸಾರ, ಮನೆಯ ನೆಮ್ಮದಿ, ಯಾವುದೇ ಕೋರಿಕೆಯ ಬಗ್ಗೆ ಹೇಳಿಕೊಂಡಿದ್ರೂ ಆ ಸಮಸ್ಯೆಗೆ 48 ಗಂಟೆಯಲ್ಲಿ ಒಂದು ದಾರಿ ಅಥವಾ ಪರಿಹಾರದ ಹಾದಿ ನಿಮಗೆ ಕಾಣಿಸುತ್ತದೆ. ಈ ಕೆಲಸವನ್ನು ಅಮಾವಾಸ್ಯೆ ದಿನ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ 30 ನಿಮಿಷದ ಒಳಗಾಗಿ ಮಾಡಿಕೊಳ್ಬೇಕು. ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಪೂರ್ವಜರು ಸೂರ್ಯಾಸ್ತದವರೆಗೆ ವಾಯುವಿನ ರೂಪದಲ್ಲಿ ಮನೆ ಬಾಗಿಲಲ್ಲಿಯೇ ಇದ್ದು ತಮ್ಮ ಕುಟುಂಬದಿಂದ ತರ್ಪಣ ಮತ್ತು ಶ್ರಾದ್ದವನ್ನು ಬಯಸುತ್ತಾರೆಂದು ನಂಬಲಾಗಿದೆ.
ಆದ್ದರಿಂದ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಅನ್ನವನ್ನು ಅರ್ಪಿಸಿ ಮನೆಯಲ್ಲಿ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಹೀಗೆ ಮಾಡೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಇರುತ್ತದೆ. ಇನ್ನು ಕೊನೆಯದಾಗಿ ನಾಲ್ಕನೆಯದಾಗಿ 1 ಲೋಟ ಆಗಿನಿಂದ ರಾತ್ರಿ ಸಮಯ ಈ ಚಿಕ್ಕ ಕೆಲಸ ಮಾಡಿದರೆ ನಿಮ್ಮ ಯಾವುದೇ ಕಠಿಣ ಕೋರಿಕೆಗಳಿರಲಿ ಲಲಿತಾದೇವಿಯ ಅನುಗ್ರಹದಿಂದ ನೆರವೇರುತ್ತದೆ. ದೇಹಕ್ಕೆ ವಿಶೇಷ ಬಲ, ಜೀವನಕ್ಕೆ ಅದ್ಭುತ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಏನು ಮಾಡಬೇಕು? ರಾತ್ರಿ 7 ಗಂಟೆಯಿಂದ 10 ಗಂಟೆಯ ಒಳಗೆ ಈ ಕೆಲಸವನ್ನು ಮಾಡಬೇಕು. 1 ಲೋಟ ಹಾಲನ್ನು ನಿಮ್ಮ ಕೈನಲ್ಲಿಡಿದು ಶ್ರೀ ಲಲಿತಾ ದೇವಿಯನ್ನು ಸ್ಮರಿಸಬೇಕು. ನಂತರ 5 ನಿಮಿಷಗಳ ಕಾಲ ಆ ಹಾಲನ್ನು ದೇವರ ಕೋಣೆಯಲ್ಲಿಟ್ಟು ನಂತರ ಮನೆಯ ಹೊರಗೆ ಚಂದ್ರನ ಬೆಳಕಿನಲ್ಲಿಡಬೇಕು. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಮೊಬೈಲ್ನಲ್ಲಿ ಹಾಕಿಕೊಂಡು ಈ ಸಮಯದಲ್ಲಿ ನೀವು ಕೇಳಬೇಕು. ಸಹಸ್ರನಾಮ ಪೂರ್ಣವಾದ ನಂತರ ಮತ್ತೆ ಹಾಲನ್ನು ದೇವರ ಕೋಣೆ ಮನೆಯಲ್ಲಿ 5 ನಿಮಿಷಗಳ ಕಾಲ ಇಟ್ಟು ಮನೆಯ ಸದಸ್ಯರು ಆ ಒಂದು ಹಾಲನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ಇದರಿಂದ ಚಂದ್ರನ ಅನುಗ್ರಹ, ಲಲಿತಾಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕೆಲಸ ಆಗುತ್ತದೋ ಇಲ್ಲವೋ ಎಂಬ ಕ್ಲಾರಿಟಿ ನಿಮಗೆ ಸಿಗುತ್ತದೆ. ಯಾವುದಾದರೂ ಕೋರಿಕೆ ಕೇಳಿ ಈ ವಿಧಾನವನ್ನು ಪಾಲಿಸಿದರೆ ಆ ಕೋರಿಕೆಗೆ ಇರುವಂತಹ ಅಡ್ಡಿಗಳು ದೂರವಾಗುತ್ತದೆ. ಯಾರಿಂದಲಾದರೂ ಮೋಸ ಹೋಗುವ ಸಾಧ್ಯತೆ ಇದ್ದರೆ ಎಚ್ಚರಿಕೆ, ನಿಮಗೆ ಸಿಗುತ್ತದೆ. ಮಾನಸಿಕ ನೆಮ್ಮದಿ ಸಿಕ್ಕು ಅನೇಕ ವಿಧವಾಗಿ ಏಳಿಗೆಯನ್ನು ನೀವು ಕಾಣಬಹುದು. ಹಣಕಾಸಿನ ಸಮಸ್ಯೆ, ವಿದ್ಯೆಗೆ ಅಡೆತಡೆ, ಸಾಲದ ಸುಳಿ, ನಿತ್ಯ ಕಲಹ, ಅನಾರೋಗ್ಯದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಮುಂದಿನ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಒಳಗಾಗಿ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತದೆ. ಉಗುರು ಬೆಚ್ಚಗಿನ ಹಾಲನ್ನು ಈ ವಿಧಾನಕ್ಕೆ ನೀವು ಬಳಸಬಹುದು. ಈ 4 ಕೆಲಸಗಳನ್ನು ಈ ದಿನ ಮಾಡಿ ನೋಡಿ. ಎಲ್ಲ ಮಾರ್ಗದಲ್ಲೂ ನಿಮ್ಮ ಹಣ ಸಂಪಾದನೆ ಹೆಚ್ಚಾಗುತ್ತದೆ. ಲಲಿತಾ ದೇವಿ ಹಾಗೂ ಮಹಾಲಕ್ಷ್ಮೀ ದೇವಿ ಕೃಪೆಯಿಂದ ಅದೃಷ್ಟ ಕೂಡಿ ಬರುತ್ತದೆ. ಈ ದಿನ ಆಂಜನೇಯ ಸ್ವಾಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು. ಇದರಿಂದ ಕಾರ್ಯಸಿದ್ಧಿಯಾಗುತ್ತದೆ. ಆಂಜನೇಯನ ಪರಿಪೂರ್ಣ ಅನುಗ್ರಹ ಲಭಿಸುತ್ತದೆ. ದೊಡ್ಡ ದೊಡ್ಡ ಕಷ್ಟಗಳು ಕೂಡ ದೂರವಾಗುತ್ತದೆ. ಈ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಈ ವಿಧವಾಗಿದೆ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಈ ಒಂದು ಮಂತ್ರವನ್ನು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು ವಿಶೇಷವಾಗಿ ಅಸಾಧ್ಯ ಸಾಧಕ ಹನುಮ ಸ್ತೋತ್ರ ಆಗಿರಬಹುದು, ಹನುಮ ಚಾಲಿಸ ಆಗಿರಬಹುದು, ಸುಂದರಕಾಂಡ ಪಾರಾಯಣ ಮಾಡುವುದಾಗಿರಬಹುದು, ರಾಮರಕ್ಷಾ ಸ್ತೋತ್ರವನ್ನು ಹೇಳಿಕೊಂಡರೂ ಕೂಡ ತುಂಬ ಒಳ್ಳೆಯದು. ಯಾವ ಮಂತ್ರ ಸ್ತೋತ್ರ ಪಾರಾಯಣ ಮಾಡಲು ಬರೋದಿಲ್ಲ ಎನ್ನುವವರು ಪ್ರೀತಿಯಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಹೇಳುತ್ತಾ ಆಂಜನೇಯನನ್ನು ಈ ದಿನ ಪೂಜಿಸಬಹುದು. ಇದರ ಜೊತೆಗೆ ಆಂಜನೇಯನ ಬಲ ಶಕ್ತಿ ಸದಾ ನಿಮ್ಮೊಂದಿಗಿರಲು ಹನುಮಾನ್ ಸ್ತೋತ್ರ ಎಂಬ ವಿಶೇಷ ಸ್ತೋತ್ರವಿದೆ. ಇದನ್ನು ಒಂದು ಸಲ ಕೇಳಿದರೆ, ಬರೆದರೆ ಅಥವಾ ಓದಿದರೆ ಸರ್ವಶಕ್ತಿಗಳು ನಿಮ್ಮ ಜೊತೆಗೆ ಇರುತ್ತದೆ. ಶತ್ರುಗಳಿಂದ ಆಗುವಂತಹ ತೊಂದರೆ, ದುಷ್ಟಶಕ್ತಿಗಳ ಕಾಟ ನಿಮ್ಮ ಹತ್ತಿರವೂ ಕೂಡ ಸುಳಿಯುವುದಿಲ್ಲ. ಸರ್ವಜಯವು ನಿಮ್ಮದಾಗುತ್ತದೆ. ಇದೆಲ್ಲದರ ಜೊತೆಗೆ ಆಂಜನೇಯ ಸ್ವಾಮಿಗೆ ಈ ದಿನ ಒಂದು ಚಿಕ್ಕ ವಸ್ತುವನ್ನು ನೀಡಿದರೆ ಮಾತು ಸರಿಯಾಗಿ ಸ್ಪಷ್ಟವಾಗಿ ಮಾತನಾಡಲು ಬರದ ಮಕ್ಕಳಿಗೆ ಸ್ಪಷ್ಟ ಮಾತು ಬರುತ್ತದೆ. ವ್ಯಾಪಾರ ಏಳಿಗೆ ಆಗದವರಿಗೆ ವ್ಯಾಪಾರದ ಜಯ, ಹಣದ ಕಷ್ಟವಿದ್ದವರಿಗೆ ಧನಲಾಭ, ಅನಾರೋಗ್ಯ ಇದ್ದವರಿಗೆ ಆರೋಗ್ಯ, ವಿದ್ಯೆಯ ಬಲ ಇಲ್ಲದವರಿಗೆ ವಿದ್ಯೆಯ ಶಕ್ತಿ ಲಭಿಸಿ ಉತ್ತಮೋತ್ತಮ ಫಲ ಲಭಿಸುತ್ತದೆ. ಇಷ್ಟೆಲ್ಲ ಫಲ ನೀಡುವಂತಹ ವಸ್ತು ಯಾವುದೆಂದರೆ ಗಂಟೆ. ಈ ದಿನದಂದು ಮರೆಯದೆ ನೀವಾಗಿರಬಹುದು ಅಥವಾ ಚಿಕ್ಕ ಮಕ್ಕಳ ಕೈನಲ್ಲಾಗಿರಬಹುದು ಒಂದು ಚಿಕ್ಕ ಗಂಟೆಯನ್ನು ದೇಗುಲಕ್ಕೆ ಕೊಡಿ ಅಥವಾ ಕೊಡಿಸಿ. ಇದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಇನ್ನು ಸಿಂಧೂರದಿಂದ ಆಂಜನೇಯ ಸ್ವಾಮಿಯ ದೇಗುಲದಲ್ಲಿ ಅರ್ಚನೆ ಮಾಡಿಸಿ ಆ ಸಿಂಧೂರವನ್ನು ಮನೆಗೆ ತಂದು ಎಳ್ಳೆಣ್ಣೆಗೆ ಬೆರೆಸಿ ದಿನವೂ ಹಣೆಗೆ ತಿಲಕವಾಗಿ ಇಡುತ್ತಾ ಬನ್ನಿ. ಆಂಜನೇಯ ಸ್ವಾಮಿಯು ಶಿವನ ಅಂಶ ಎಂದು ಹೇಳಲಾಗುತ್ತೆ. ಆದ್ದರಿಂದ ಈ ದಿನ ಶಿವನ ದರ್ಶನವನ್ನು ಮಾಡಿ ಹನುಮರಾಮ ಇಬ್ಬರನ್ನು ಕೂಡ ಸ್ಮರಿಸಿಕೊಳ್ಳಿ. ಆಂಜನೇಯ ಸ್ವಾಮಿಗೆ ತುಳಸಿ ದಳಗಳು, ಪಾರಿಜಾತ ಪುಷ್ಪ, ದಾಸವಾಳ ಪುಷ್ಪ, ಸೇವಂತಿಗೆಯನ್ನು ಈ ದಿನ ವಿಶೇಷವಾಗಿ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಇನ್ನು ಈ ವಿಶೇಷ ದಿನದಂದು ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿದರೆ, ಓದಿದರೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸುವುದು, ಪೂಜೆಯಲ್ಲಿ ಕೂರುವುದು ಮಾಡಿದರೆ ಸರ್ವ ವಿಧವಾದ ಜಾತಕ ದೋಷಗಳು, ದಾರಿದ್ರ್ಯ ದೋಷಗಳು ಕಳೆದು ಮನೆಯ ಏಳಿಗೆಯಾಗುತ್ತೆ. ಪೂಜೆ ಮಾಡಿಸಲು ಅಥವಾ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಲು ಸಾಧ್ಯವಾಗದಿದ್ದವರು ನಿಮ್ಮ ಊರಿನಲ್ಲಿರುವಂಥ ಸತ್ಯನಾರಾಯಣ ಸ್ವಾಮಿ ದೇಗುಲವಿದ್ದರೆ ದರ್ಶನ ಮಾಡಿ ಬನ್ನಿ. ಅಥವಾ ಮನೆಯಲ್ಲಿಯೇ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ತುಪ್ಪದ ದೀಪ ಹಚ್ಚಿ ನಮಸ್ಕಾರವನ್ನು ಮಾಡಿಕೊಳ್ಳಿ.
ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಜೈ ಮಹಾಲಕ್ಷ್ಮಿ ದೇವಿ, ಜೈ ಲಲಿತಾ ದೇವಿ ಅಂತ ಬರೆದು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. 2026 ಮೇ 1ರಂದು ವಿಶೇಷ ಶಕ್ತಿಶಾಲಿ ಬುದ್ಧ ಹುಣ್ಣಿಮೆ ಬಂದಿದೆ. ನಮ್ಮ ಜೀವನದಲ್ಲಿ ಅದೃಷ್ಟ ಎಂಬುದು ಕೇವಲ ನಮ್ಮ ಕರ್ಮಗಳ ಮೇಲೆ ಮಾತ್ರವಲ್ಲ, ನಮ್ಮ ಮನೆಯಲ್ಲಿ ಹರಿಯುವ ಶಕ್ತಿಯ ಪ್ರವಾಹದ ಮೇಲೂ ಕೂಡ ಅವಲಂಬಿತವಾಗಿರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಎಷ್ಟೇ ಪೂಜೆ ಮಾಡಿದರೂ ಎಷ್ಟು ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲ ಎಂದರೆ ನಮ್ಮ ಸುತ್ತಮುತ್ತಲಿನ ಯಾವುದೋ ಒಂದು ಅದೃಶ್ಯ ನಕಾರಾತ್ಮಕ ಶಕ್ತಿ ನಮ್ಮ ಪ್ರಗತಿಯನ್ನು ತಡೆಯುತ್ತಿದೆ ಎಂದರ್ಥ. ಇಂದು ನಾವು ಈ ಅದ್ಭುತ ಕಥೆಯ ರೂಪದಲ್ಲಿ ಅದೃಷ್ಟ ನಿಮ್ಮ ಮನೆಯನ್ನ ಬಿಟ್ಟು ಹೋಗದಂತೆ ಕೇವಲ ಒಂದು ಲೋಟ ನೀರಿನಿಂದ ರಾತ್ರಿ ವೇಳೆ ಮಾಡಬೇಕಾದ ಆ ರಹಸ್ಯ ಪರಿಹಾರವೇನು, ಅದರ ಹಿಂದಿರುವ ಆಧ್ಯಾತ್ಮಿಕ ಸತ್ಯವೇನು ಎಂಬುದನ್ನು ವಿವರವಾಗಿ ತಿಳಿಯೋಣ. ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಧನ ಪ್ರವಾಹವನ್ನು ಹೇಗೆ ಹರಿಸುತ್ತದೆ ಎಂಬುದು ಈ ಕತೆ ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆ ಸಿದ್ದಾಪುರ ಎಂಬ ಹಳ್ಳಿ ಇತ್ತು. ಹಸಿರು ಗದ್ದೆಗಳು, ಪ್ರಶಾಂತವಾದ ವಾತಾವರಣವಿದ್ದರೂ ಆ ಊರಿನ ಕೊನೆಯಲ್ಲಿರುವ ಸೋಮಶೇಖರ ಮನೆಯಲ್ಲಿ ಮಾತ್ರ ನಿರಂತರವಾಗಿ ಯಾವುದೋ ಒಂದು ಅಶಾಂತಿ. ಸೋಮಶೇಖರ ಒಂದು ಕಾಲದಲ್ಲಿ ಆ ಊರಿನಲ್ಲೇ ಹೆಸರುವಾಸಿಯಾದ ವ್ಯಾಪಾರಿ, ಧರ್ಮಬದ್ಧವಾಗಿ ಬದುಕುತ್ತಿದ್ದವನು. ಆದರೆ ಕಳೆದ 2 ವರ್ಷಗಳಿಂದ ಕಾಲ ಅವನಿಗೆ ಕೈಕೊಟ್ಟಿತ್ತು. ಮಾಡಿದ ಕೆಲಸವೆಲ್ಲ ಅರ್ಧಕ್ಕೆ ನಿಲ್ಲುವುದು, ಸಾಲದ ಹೊರೆ ಹೆಚ್ಚಾಗುವುದು, ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಅನಾರೋಗ್ಯ, ಇವು ಅವನನ್ನ ಕಂಗೆಡಿಸಿದ್ದವು. ಅವನ ಪತ್ನಿ ಲಕ್ಷ್ಮಿ ನಿರಂತರವಾಗಿ ದೈವ ಚಿಂತನೆಯಲ್ಲಿ ತೊಡಗಿದ್ದರು. ಅವರ ಮನೆಯ ಹೊಸ್ತಿಲನ್ನು ದಾರಿದ್ರ್ಯ ಬಿಟ್ಟು ಹೋಗುತ್ತಿರಲಿಲ್ಲ. ಒಂದು ದಿನ ಆಕಾಶದಲ್ಲಿ ಮೋಡ ಕವಿದು ಗಾಳಿಯಲ್ಲಿ ಒಂದು ರೀತಿಯ ಭಾರವಾದ ಅನುಭವವಾಗುತ್ತಿತ್ತು. ಸೋಮಶೇಖರ ಮನೆಯ ವರಾಂಡದಲ್ಲಿ ಕುಳಿತು ಶೂನ್ಯವನ್ನು ನೋಡುತ್ತಾ, ನಾನೇನು ತಪ್ಪು ಮಾಡಿದೆ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನನಗೆ ಈ ಶಿಕ್ಷೆ ಏಕೆ ಎಂದು ಕಣ್ಣೀರು ಹಾಕುತ್ತಿದ್ದ. ಸರಿಯಾಗಿ ಅದೇ ಸಮಯದಲ್ಲಿ ಒಬ್ಬ ತೇಜಸ್ವಿ ವೃದ್ಧೆ ಆ ಬೀದಿಯಲ್ಲಿ ನಡೆದು ಬಂದಳು. ಅವಳ ಮುಖದಲ್ಲಿ ದಿವ್ಯ ಕಾಂತಿ, ಕಷಾಯ ವಸ್ತ್ರ, ಕೈಯಲ್ಲೊಂದು ದಂಡ. ಅವಳು ಸೋಮಶೇಖರನ ಮನೆಯ ಮುಂದೆ ನಿಂತು ಅವನನ್ನು ತೀಕ್ಷ್ಣವಾಗಿ ನೋಡಿದಳು. ಸೋಮಶೇಖರ ಎದ್ದು ನಿಂತು, ಅಮ್ಮ, ಈ ಮಧ್ಯರಾತ್ರಿಯಲ್ಲಿ ಯಾರನ್ನು ಹುಡುಕುತ್ತಿದ್ದೀರಿ? ನಿಮಗೆ ಏನಾದರೂ ಬೇಕೆ ಎಂದು ಮರ್ಯಾದೆಯಿಂದ ಕೇಳಿದನು. ಆ ವೃದ್ಧೆ ಮಂದಹಾಸ ಬೀರುತ್ತಾ, ನಾಯಕನೇ, ನಾನು ಹಸಿವಿನಿಂದ ಇಲ್ಲಿಗೆ ಬರಲಿಲ್ಲ. ನಿನ್ನ ಮನೆಯ ಸುತ್ತ ಆವರಿಸಿರುವ ಕತ್ತಲೆಯನ್ನ ಕಂಡು ನಿಂತೆ. ಎಲ್ಲಿ ಬೆಳಕು ಇರಬೇಕು ಅಲ್ಲಿ ಕತ್ತಲೆ ತುಂಬಿಕೊಂಡ್ರೆ ಲಕ್ಷ್ಮೀದೇವಿ ಒಳಗೆ ಬರಲು ಹೇಗೆ ಸಾಧ್ಯ ಎಂದು ಗಂಭೀರವಾಗಿ ನುಡಿದಳು. ಸೋಮಶೇಖರನಿಗೆ ಆಶ್ಚರ್ಯವಾಯಿತು. ತನ್ನ ಕಷ್ಟಗಳನ್ನು ಹೇಳದೆಯೇ ಆಕೆ ಗುರುತಿಸಿದ್ದಾಳೆ ಎಂದು ಅವನಿಗೆ ಅರ್ಥವಾಯಿತು. ಅಮ್ಮ, ನನ್ನ ಅದೃಷ್ಟ ನನ್ನನ್ನು ಬಿಟ್ಟು ಹೋಗಿದೆ ಅನಿಸುತ್ತಿದೆ ಎಂದು ಗೋಳಾಡಿದ. ಆಗ ಆ ವೃದ್ಧೆ ಒಳಗೆ ಬಂದು ಕುಳಿತು ಲಕ್ಷ್ಮಿ ನೀಡಿದ ನೀರಿನ ಲೋಟವನ್ನ ಕೈಗೆತ್ತಿಕೊಂಡು ಹೀಗೆಂದಳು, ನೋಡು ಮಗನೇ, ಈ ನೀರು ಕೇವಲ ಬಾಯಾರಿಕೆ ನೀಗಿಸುವುದಕ್ಕಲ್ಲ, ಇದು ಸೃಷ್ಟಿಯ ಅತ್ಯಂತ ಶಕ್ತಿಶಾಲಿ ವಾಹಕ. ಪಂಚಭೂತಗಳಲ್ಲಿ ನೀರು ಮಾತ್ರ ತನ್ನೊಳಗೆ ಶಕ್ತಿಯನ್ನು ಬೇಗನೆ ಗ್ರಹಿಸಬಲ್ಲದು. ನಿಮ್ಮ ಮನೆಯಲ್ಲಿ ಅದೃಷ್ಟ ನಿಲ್ಲದೇ ಇರಲು ಕಾರಣ ಮನೆಯ ಮೂಲೆಗಳಲ್ಲಿ ಶೇಖರಣೆಯಾಗಿರುವ ನಕಾರಾತ್ಮಕ ಆಲೋಚನೆಗಳು ಮತ್ತು ದೃಷ್ಟಿದೋಷಗಳು. ಎಲ್ಲಿ ಶಕ್ತಿ ಪ್ರವಾಹ ನಿಲ್ಲುತ್ತದೆಯೋ ಅಲ್ಲಿ ದಾರಿದ್ರ್ಯ ಬಂದು ನೆಲೆಸುತ್ತದೆ. ಅವಳು ಆ ರಹಸ್ಯವನ್ನ ವಿವರಿಸಿದಳು. ಇದು ಮಂತ್ರತಂತ್ರವಲ್ಲ, ಪ್ರಕೃತಿ ಸಿದ್ಧವಾದ ಶಕ್ತಿ, ಮಾರ್ಪಾಡು. ನೀರಿಗೆ ಸ್ಮರಣ ಶಕ್ತಿ ಇರುತ್ತದೆ. ಅದು ನಮ್ಮ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ. ರಾತ್ರಿ ವೇಳೆ ಪ್ರಕೃತಿ ನಿಶ್ಶಬ್ದವಾಗಿದ್ದಾಗ ಮನೆಯ ಕೆಟ್ಟ ತರಂಗಗಳು ಸಕ್ರಿಯವಾಗುತ್ತವೆ. ಆಗ ಒಂದು ನಿರ್ದಿಷ್ಟ ರೀತಿಯಲ್ಲಿ ನೀರನ್ನ ಬಳಸಿದರೆ ಅದು ಅಯಸ್ಕಾಂತದಂತೆ ಗಾಳಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ನಿನಗೊಂದು ಪರಿಹಾರ ಹೇಳಿಕೊಡುತ್ತೆ, ಅದನ್ನ ತಪ್ಪದೆ ಮಾಡು ಅಂದಳು ಅಜ್ಜಿ. ಸೋಮಶೇಖರ ಮತ್ತು ಲಕ್ಷ್ಮಿ ಆವೇಶದಿಂದ ಕೇಳತೊಡಗಿದರು. ಹೇಳಿದ ನಿಯಮಗಳಿವು. ಈ ಪರಿಹಾರಕ್ಕಾಗಿ ಬೇಕಾದ ವಸ್ತುಗಳು ಮತ್ತು ಮಾಡುವ ವಿಧಾನ: ಒಂದು ಪಾರದರ್ಶಕ ಗಾಜಿನ ಲೋಟ. ರಾತ್ರಿ ಮಲಗುವ ಮುನ್ನ ಒಂದು ಸ್ವಚ್ಛವಾದ ಗಾಜಿನ ಲೋಟವನ್ನ ಪೂರ್ತಿಯಾಗಿ ನೀರನ್ನು ತುಂಬಿಸಬೇಕು. ಅದು ಪಾರದರ್ಶಕವಾಗಿರಬೇಕು, ಏಕೆಂದರೆ ಬೆಳಕು ಮತ್ತು ಶಕ್ತಿ ಅದರ ಮೂಲಕ ಹರಿಯಬೇಕು. 2 ಕಲ್ಲುಪ್ಪಿನ ಬಳಕೆ. ಆ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಬೇಕು. ಲಕ್ಷ್ಮೀದೇವಿಯ ಸೋದರ ಎನ್ನಲಾಗುವ ಉಪ್ಪಿಗೆ ಗಾಳಿಯಲ್ಲಿರುವ ತೇವಾಂಶ ಮತ್ತು ಕೆಟ್ಟ ತರಂಗುಗಳನ್ನು ಹೀರುವ ಶಕ್ತಿ ಇದೆ. 3 ಸಂಕಲ್ಪ. ಆ ಲೋಟವನ್ನು ಹಿಡಿದುಕೊಂಡು ನಮ್ಮ ಮನೆಯ ಕಷ್ಟಗಳು, ಸಾಲಗಳು, ಅನಾರೋಗ್ಯವೆಲ್ಲವೂ ಈ ನೀರಿನಲ್ಲಿ ಲೀನವಾಗಲಿ ಎಂದು ಬಲವಾಗಿ ಸಂಕಲ್ಪ ಮಾಡಬೇಕು. 4 ಸ್ಥಳ. ಮನೆಯ ಕತ್ತಲೆ ಇರುವ ಮೂಲೆ ಅಥವಾ ಮಲಗುವ ಮಂಚದ ಕೆಳಗೆ, ಕಾಲುಗಳ ಕಡೆಗೆ ಈ ಲೋಟವನ್ನು ಇಡಬೇಕು ಎಂದು ಹೇಳಿದರು. ಅಜ್ಜಿ ಆ ರಾತ್ರಿ ಸೋಮಶೇಖರ ಮತ್ತು ಲಕ್ಷ್ಮಿ ಅದೇ ರೀತಿ ಮಾಡಿದರು. ಉಪ್ಪಿನ ಹರಳುಗಳು ನೀರಿನ ಅಡಿಯಲ್ಲಿ ಕರಗುತ್ತಿದ್ದರೆ ಅವರಲ್ಲಿ ಹೊಸ ಭರವಸೆ ಮೂಡಿತು.
ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಸೋಮಶೇಖರನಿಗೆ ಆಶ್ಚರ್ಯ. ರಾತ್ರಿ ಸ್ವಚ್ಛವಾಗಿದ್ದ ನೀರು ಈಗ ಸ್ವಲ್ಪ ಕೊಳಕಾಗಿ ಮೇಲೆ ಕಪ್ಪು ಪದರ ಕಟ್ಟಿತ್ತು ಮತ್ತು ಲೋಟದ ಗೋಡೆಗಳಿಗೆ ಸಣ್ಣ ಗುಳ್ಳೆಗಳು ಅಂಟಿಕೊಂಡಿದ್ದವು. ಇದು ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಯನ್ನ ನೀರು ಹೀರಿಕೊಂಡಿದೆ ಎಂಬುದಕ್ಕೆ ಸಾಕ್ಷಿ. ಸೋಮಶೇಖರ ಅಜ್ಜಿ ಹೇಳಿದ ಪ್ರಕಾರ ಆ ನೀರನ್ನ ಸೂರ್ಯೋದಯಕ್ಕೂ ಮುನ್ನ ಯಾರೂ ತುಳಿಯದ ಜಾಗಕ್ಕೆ ಅಥವಾ ಚರಂಡಿಗೆ ಸುರಿದು ಬಂದ ನಕಾರಾತ್ಮಕತೆಯನ್ನ ಹೋಗಲಾಡಿಸಿದ ನಂತರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬಲು 2ನೇ ದಿನದ ಪರಿಹಾರ ಅತ್ಯಗತ್ಯ. ವೃದ್ಧೆಯ ಮಾತಿನಂತೆ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಒಂದು ಬೆಳ್ಳಿ ಅಥವಾ ತಾಮ್ರದ ಲೋಟದಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಅಕ್ಷತೆ ಕಾಳು ಮತ್ತು ಒಂದು ಕೆಂಪು ಹೂವನ್ನ ಹಾಕಬೇಕು. ಅರಿಶಿನವು ಮಂಗಳಕರ ಮತ್ತು ಗುರುಗ್ರಹದ ಸಂಕೇತ. ಇದು ದುಷ್ಟ ಶಕ್ತಿಗಳನ್ನ ಮನೆಯೊಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಸಂಜೆ ಪೂಜೆಯ ನಂತರ ಸೋಮಶೇಖರ ಈ ಅರಿಶಿನದ ನೀರನ್ನ ಮನೆಯ ಹೊಸ್ತಿಲು, ಬೀರು ಮತ್ತು ಧಾನ್ಯದ ಮನೆಗಳ ಮೇಲೆ ಪ್ರೋಕ್ಷಿಸಿದನು. ಇದರಿಂದ ಮನೆಯಲ್ಲಿ ಹೊಸ ಚೈತನ್ಯ ಮೂಡಿತು. ಅದೇ ದಿನ ಸಂಜೆ ಸೋಮಶೇಖರನ ಹಳೆಯ ವ್ಯಾಪಾರ ಪಾಲುದಾರ ಪರಮಾನಂದ ಅನಿರೀಕ್ಷಿತವಾಗಿ ಮನೆಗೆ ಬಂದನು. ಸೋಮಶೇಖರ, ಕಳೆದ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ನಿನ್ನ ಜೊತೆ ಜಗಳವಾಡಿ ದೂರಾದದ್ದು ತಪ್ಪು ಎಂದು ನನ್ನ ಮನಸ್ಸು ಹೇಳಿತು. ನಿನ್ನ ಪಾಲಿನ ಹಣ ಮತ್ತು ಹಳೆಯ ಪ್ರಾಜೆಕ್ಟ್ ದಾಖಲೆಗಳನ್ನು ತಂದಿದ್ದೇನೆ. ಮತ್ತೆ ಸೇರಿ ಕೆಲಸ ಮಾಡೋಣ ಎಂದು ಕೇಳಿಕೊಂಡನು. ನಕಾರಾತ್ಮಕತೆ ಹೋದ ಕೂಡಲೇ ಮನುಷ್ಯರ ಮನಸ್ಸುಗಳು ಕೂಡ ಬದಲಾಗುತ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ಸೋಮಶೇಖರನ ಪ್ರಗತಿಯನ್ನ ಕಂಡು ಆ ಊರಿನ ಮತ್ತೊಬ್ಬ ವ್ಯಾಪಾರಿ ರಾಘವ ಮತ್ತು ಸಾಹುಕಾರ ಧನಂಜಯ ಕೂಡ ಈ ರಹಸ್ಯವನ್ನ ಕೇಳಿದರು. ರಾಘವನ ಮನೆಯಲ್ಲಿ ಸದಾ ಗಲಾಟೆಗಳಾಗುತ್ತಿದ್ದವು. ಧನಂಜಯನಿಗೆ ಎಷ್ಟೇ ಹಣವಿದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಸೋಮಶೇಖರ ಅವರಿಗೂ ಈ ಜಲ ಪರಿಹಾರವನ್ನ ತಿಳಿಸಿಕೊಟ್ಟನು. ರಾಘವ ಇದನ್ನು ಮಾಡಿದಾಗ ಅವನ ಮನೆಯ ಜಗಳಗಳು ನಿಂತವು. ಧನಂಜಯ ಇದನ್ನ ಮಾಡಿದಾಗ ಅವನಿಗೆ ಶಾಂತಿ ಸಿಕ್ಕಿತು. ಮಾತ್ರವಲ್ಲದೆ ತನ್ನ ಸಂಪತ್ತನ್ನ ಸಮಾಜದ ಒಳ್ಳೆಯದಕ್ಕೆ ಬಳಸುವ ಆಲೋಚನೆ ಬಂದಿತ್ತು. ಗ್ರಾಮದ ಜನರು ಸೋಮಶೇಖರನ ಮನೆಯ ಕಾಂತಿಯನ್ನು ಕಂಡು ಅಚ್ಚರಿಪಟ್ಟರು. ಸೋಮಶೇಖರ ಎಲ್ಲರಿಗೂ ಈ ಜಲ ರಹಸ್ಯವನ್ನ ತಿಳಿಸಿದನು. ಹಳ್ಳಿಯ ಪ್ರತಿಯೊಬ್ಬರೂ ಇದನ್ನ ಆಚರಿಸತೊಡಗಿದ್ದರಿಂದ ಗ್ರಾಮದಲ್ಲಿ ಅನಾರೋಗ್ಯ ಮತ್ತು ಕಲಹಗಳು ಕಡಿಮೆಯಾದವು. ಒಂದು ದಿನ ಊರಿನಲ್ಲಿ ಒಂದು ದಿವ್ಯ ಕಾಂತಿ ಕಾಣಿಸಿಕೊಂಡಿತು. ಅದು ಊರಿನ ಕೊನೆಯಲ್ಲಿರುವ ಶಿಥಿಲಗೊಂಡಿದ್ದ ಶಿವನ ದೇವಾಲಯದಿಂದ ಬರುತ್ತಿತ್ತು. ಸೋಮಶೇಖರ, ರಾಘವ ಮತ್ತು ಧನಂಜಯ ಸೇರಿ ಆ ದೇವಾಲಯವನ್ನು ಸ್ವಚ್ಛಗೊಳಿಸಿದರು. ಅಲ್ಲಿನ ಪವಿತ್ರ ಕೋನೇರಿನ ನೀರು ಕೂಡ ಈ ಗಾಜಿನ ಲೋಟದ ನೀರಿನಷ್ಟೇ ಶುದ್ಧವಾಗಿತ್ತು. ಆ ದೇವಾಲಯದ ಅರ್ಚಕರು ಸೋಮಶೇಖರನಿಗೆ ವಿವರಿಸಿದರು. ನೀರು ಎಂಬುದು ಜ್ಞಾನದ ವಾಹಕ. ಶಿವನ ಶಿರದಿಂದ ಗಂಗೆ ಹರಿಯುವುದು ನಮ್ಮ ಅಂತರಂಗದ ಶುದ್ಧಿಗಾಗಿ. ಧನಂಜಯ ತನ್ನ ಸಂಪತ್ತನ್ನು ದೇವಾಲಯದ ಅಭಿವೃದ್ಧಿಗೆ ಮತ್ತು ಬಡಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟನು. ಸೋಮಶೇಖರ ಹೇಳುವಂತೆ ಈ ಪರಿಹಾರವನ್ನ ಪ್ರತಿದಿನ ಮಾಡಬೇಕು ಅಥವಾ ವಾರಕ್ಕೆ 1 ಸಲನಾದರೂ ತಪ್ಪದೇ ಮಾಡಬೇಕು. ನೀರು ಎಷ್ಟು ಸ್ವಚ್ಛವಾಗಿ ಬೆಳಿಗ್ಗೆ ಕಾಣಿಸುತ್ತದೋ ಆಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಇಲ್ಲ ಎಂದು ಅರ್ಥ. ಬೆಳಿಗ್ಗೆ ನೀರು ನೋಡುವಾಗ ಅದು ಕೊಳಕಾಗಿ ಕಾಣಿಸಿದರೆ ಇನ್ನೂ ನಕಾರಾತ್ಮಕತೆ ಉಳಿದಿದೆ ಎಂದು ಅರ್ಥ. ಈ ಪರಿಹಾರವನ್ನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ತಪ್ಪದೆ ಮಾಡಬೇಕು. ಆ ಸಮಯದಲ್ಲಿ ಇದರ ಶಕ್ತಿ 1000 ಪಟ್ಟು ಹೆಚ್ಚಿರುತ್ತದೆ. ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವುದರಿಂದ ಈ ನೀರು ಅದನ್ನು ಎಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅದೇ ರೀತಿ ಚಂದ್ರನು ನೀರಿನ ಅಧಿಪತಿ. ಹುಣ್ಣಿಮೆಯ ದಿನದಂದು ಚಂದಿರನ ಬೆಳಕು ಬೀಳುವ ಕಡೆ 1 ಲೋಟ ನೀರನ್ನ ಇಟ್ಟು ಅದರಲ್ಲಿ ಒಂದು ಬೆಳ್ಳಿಯ ನಾಣ್ಯ ಅಥವಾ ಬಿಳಿ ಹೂ ಹಾಕಿದರೆ ಆ ನೀರು ಅಮೃತವಾಗುತ್ತದೆ. ಮರುದಿನ ಆ ನೀರು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿದರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಅಲ್ಲದೆ ಅದೃಷ್ಟ ಬಂದಾಗ ಅಹಂಕಾರ ಪಡಬಾರದು, ಸದಾ ಕೃತಜ್ಞತೆಯಿಂದ ಇರಬೇಕು ಎಂಬುದು ಆ ವೃದ್ಧೆಯ ಎಚ್ಚರಿಕೆಯಾಗಿತ್ತು. ಸಿದ್ದಾಪುರ ಗ್ರಾಮ ಈಗ ಆಧ್ಯಾತ್ಮಿಕವಾಗಿ ಬದಲಾಗಿದೆ. ಪ್ರತಿಯೊಬ್ಬರೂ ಈ ಜಲ ಪರಿಹಾರದಿಂದ ಸುಖವಾಗಿದ್ದಾರೆ. ಒಂದು ದಿನ ಸಭೆಯಲ್ಲಿ ಸೋಮಶೇಖರ ಮಾತನಾಡುತ್ತಿರುವಾಗ ಅದೇ ವೃದ್ಧೆ ಮತ್ತೆ ಒಂದು ಮರದ ಕೆಳಗೆ ಕಾಣಿಸಿಕೊಂಡಳು. ಸೋಮಶೇಖರ ಓಡಿ ಹೋಗುವಷ್ಟರಲ್ಲಿ ಅವಳು ಮಾಯವಾಗಿದ್ದಳು. ಅವಳು ಮನುಷ್ಯ ರೂಪದಲ್ಲಿ ಬಂದ ಸಾಕ್ಷಾತ್ ಪರಾಶಕ್ತಿ ಎಂದು ಎಲ್ಲರೂ ನಂಬಿದರು. ಆತ್ಮೀಯ ಬಂಧುಗಳೇ, ನೋಡಿದ್ರಲ್ಲವೇ, ದಾರಿದ್ರ್ಯ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ, ಅದು ಧೈರ್ಯ ಮತ್ತು ನಂಬಿಕೆಯ ಕೊರತೆ ಕೂಡ ಹೌದು. ಈ ಗ್ಲಾಸ್ ನೀರಿನ ರಹಸ್ಯ ಪರಿಹಾರವು ನಿಮಗೆ ಆ ಕಳೆದು ಹೋದ ಧೈರ್ಯ ಮತ್ತು ನಂಬಿಕೆಯನ್ನು ಮರಳಿ ನೀಡುತ್ತದೆ. ನೀರನ್ನು ದೈವವಾಗಿ ಭಾವಿಸಿ ಪವಿತ್ರ ಮನಸ್ಸಿನಿಂದ ಈ ಪರಿಹಾರವನ್ನು ಆಚರಿಸಿ. ನಿಮ್ಮ ಮನೆಯಲ್ಲೂ ಅದೃಷ್ಟವು ಶಾಶ್ವತವಾಗಿ ನೆಲೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ನಮ್ಮ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.